ಕೊನೆಯ ಕ್ಷಣದಲ್ಲಿ ರೈಲು ಟಿಕೆಟ್ ಕ್ಯಾನ್ಸಲ್ ಮಾಡ್ತೀರಾ, ಆದರೆ ಈ ಹೊಸ ನಿಯಮ ಗೊತ್ತಿಲ್ಲ ಅಂದರೆ ನಿಮ್ಮ ಹಣ ಸಂಪೂರ್ಣ ಹೋಗಬಹುದು. ಎಚ್ಚರಿಕೆ, ರೈಲ್ವೆ ಹೊಸ ನಿಯಮ ಪ್ರಕಟಿಸಿದೆ. ಈ ಹಿಂದೆ 4 ಗಂಟೆ ಒಳಗೆ ಕ್ಯಾನ್ಸಲ್ ಮಾಡಿದರೆ ರಿಫಂಡ್ ಇರಲಿಲ್ಲ. ಈಗ 8 ಗಂಟೆ ಒಳಗೆ ಕ್ಯಾನ್ಸಲ್ ಮಾಡಿದರೆ ₹1 ಸಿಗಲ್ಲ. ಎಚ್ಚರಿಕೆ, ಉದಾಹರಣೆಗೆ ನಿಮ್ಮ ರೈಲು 9 ಗಂಟೆಗೆ ಅಂದರೆ ರಾತ್ರಿ 9 ಗಂಟೆಗೆ ಇದ್ದರೆ ಮಧ್ಯಾಹ್ನ 1 ಗಂಟೆ ಒಳಗೆ ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ ಹಣ ಹೋಯ್ತು ಅಂತಾನೆ ಅಂದ್ಕೊಳ್ಳಿ. 72 ಗಂಟೆಗೂ ಮುಂಚೆ ಬಹುತೇಕ ಫುಲ್ ರೀಫಂಡ್ ಆಗುವಂಥದ್ದು. 72ರಿಂದ 24 ಗಂಟೆವರೆಗೂ 75%, 24ರಿಂದ 8 ಗಂಟೆಗೆ 50%, 8 ಗಂಟೆ ಒಳಗೆ ನೀವು ಟಿಕೆಟ್ ಕ್ಯಾನ್ಸಲ್ ಮಾಡಿದರೆ 0% ರೀಫಂಡ್, ಅಂದರೆ ಯಾವುದೇ ರೀತಿಯ ರೀಫಂಡ್ ಸಿಗೋದಿಲ್ಲ ಅಂತಲೇ ಅರ್ಥ. ಒಳ್ಳೆಯ ವಿಷಯ ಏನಂದರೆ, ಈಗ ನೀವು ಬೋರ್ಡಿಂಗ್ ಸ್ಟೇಷನ್ ಅನ್ನು ರೈಲು ಹೊರಡುವ 30 ನಿಮಿಷ ಮುಂಚೆವರೆಗೂ ಚೇಂಜ್ ಮಾಡಬಹುದು. ಈ ನಿಯಮಗಳು ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತವೆ. ಹಾಗಾಗಿ ಈಗಲೇ ಗಮನದಲ್ಲಿಡಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಇನ್ನೊಬ್ಬರ ಹಣವನ್ನು ಕೂಡ ಉಳಿಸುವಂಥವರಾಗಿ. ಈ ವಿಶೇಷ ವಿಡಿಯೋ ಬಗ್ಗೆ ನೀವೇನಂತೀರಿ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಶೇಷ ವಿಡಿಯೋಗಳಿಗಾಗಿ SN ನ್ಯೂಸ್ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.